ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಇಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವನಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಇಲಾಖೆ ಎಲ್ಲ ಒಂದು ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಖುದ್ದಾಗಿ ಮಾಡ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಏನು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಮಗೆ ಸಂವಿಧಾನಬದ್ಧವಾಗಿ ಕೇಂದ್ರದಿಂದ ಅನುದಾನ ಬರಬೇಕಾಗಿತ್ತು. ಅದು ಹಿಂದೆ ಅಂದರೆ 2021, 22, 23, 24, 25ಕ್ಕೆ ಬಂದಿದೆ. ಆದರೆ 25-26ನೇ ಸಾಲಿನ 2168.2 ಕೋಟಿ ಅನುದಾನ ಕೇಂದ್ರದ ಪಂಚಾಯತ್ ಸಚಿವಾಲಯ ತಡೆ ಹಿಡಿದಿದೆ. ನಾನು ಮೊನ್ನೆ 2186 ಕೋಟಿ 20 ಲಕ್ಷ ನಾನು ಮೊನ್ನೆ ದೆಹಲಿಗೆ ಹೋಗಿ ಸಂಬಂಧಪಟ್ಟಂಥ ಪಂಚಾಯತ್ ಇಲಾಖೆ ಕೇಂದ್ರ ಸಚಿವರಾದಂಥ ರಾಜೀವ್ ರಂಜನ್ ಸಿಂಗ್ ರವರಿಗೆ ಉರ್ಫ್ ಲಲ್ಲನ್ ಸಿಂಗ್ ಅವರಿಗೆ ಖುದ್ದಾಗಿ ಭೇಟಿ ಮಾಡಿ ಒಂದು ಪತ್ರವನ್ನು ಕೊಟ್ಟು, ರಾಜ್ಯ ಸರ್ಕಾರ ಪಂಚಾಯತ್ ಇಲಾಖೆ ಇವತ್ತು ನಿಯಮಾನುಸಾರ 2024-25ಕ್ಕೆ ನಾವೇನು ಹಣ ಆರ್ಥಿಕ ವರ್ಷದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳಿದ್ರು, ಅದನ್ನೂ ನಮ್ಮ ಇಲಾಖೆ ಕೊಟ್ಟಿದೆ. ಮತ್ತು ಗ್ರಾಮ ಪಂಚಾಯಿತಿಗಳು ಏನು ಕ್ರಿಯಾಯೋಜನೆ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಅದನ್ನು ಪಂಚಾಯತ್ ರಾಜ್ಯ ಸರ್ಕಾರದ ನಮ್ಮ ಪಂಚಾಯತ್ ಇಲಾಖೆಯವರು ಅದನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ಕೇಂದ್ರ ಸರ್ಕಾರ ಕೇಳಿದಂಥ ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣನೂ ನಮ್ಮ ಇಲಾಖೆ ವತಿಯಿಂದ ಕೊಡಲಾಗಿದೆ. ಇಷ್ಟೆಲ್ಲ ಸ್ಪಷ್ಟೀಕರಣ ಕೊಟ್ಟು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದ್ದಾಗ್ಯೂ ಸಹಿತ ಎಲ್ಲೋ ತಂತ್ರಾಂಶದಲ್ಲಿ ದೋಷ ಆಗಿ ಅವರ ತಂತ್ರಾಂಶದಲ್ಲಿ ಇದು ಡಿಸ್ಪ್ಲೇ ಆಗಿಲ್ಲ ಅನ್ನುವಂಥ ಒಂದು ನೆಪ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂಥ 2186.20 ಕೋಟಿ ರೂಪಾಯಿ ಹಣವನ್ನು ತಡೆ ಹಿಡಿಯಲಾಗಿದೆ. ಮತ್ತು ನಾನು ಮೊನ್ನೆ ಹೋಗಿ ಕೇಳಿದ್ದಾಗ ಈಗ 15ನೇ ಹಣಕಾಸು ಯೋಜನೆಯ ಕಾರ್ಯಕ್ರಮ ಮುಗಿದಿದೆ, ಕೊಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೇಂದ್ರ ಸಚಿವರು ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಾನು ಇದು ರಾಜ್ಯ ಸರ್ಕಾರಕ್ಕೆ ಮಾಡಿದಂಥ ಘೋರ ಅನ್ಯಾಯ ಆಗುತ್ತೆ. ಈಗಾಗಲೇ 5927 ಗ್ರಾಮ ಪಂಚಾಯಿತಿಗಳಲ್ಲಿನೂ ಕುಡಿಯ ನೀರಿನ ಸಮಸ್ಯೆ ಇದೆ. ಪ್ರತಿ ವರ್ಷ ಈ ಅನುದಾನದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಸುಮಾರು 20-50 ಲಕ್ಷ ರೂಪಾಯಿ ಅವರವರ ಜನಸಂಖ್ಯೆ ಅನುಗುಣವಾಗಿ ಹಂಚಿಕೆ ಆಗ್ತಾಯಿತ್ತು. ಆದರೆ ಹೋದ ವರ್ಷ ಈ ಹಣ ಬರದೇ ಇದ್ದ ಕಾರಣ 1ನೇ ಕಂತು ಬಂದಿಲ್ಲ, 2ನೇ ಕಂತು ಬಂದಿಲ್ಲ. ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಮತ್ತು ಪಂಚಾಯಿತಿಯಲ್ಲಿ ದುಡ್ಡೇ ಇಲ್ಲದೇ ಇದ್ದ ಕಾರಣ ಇವತ್ತು ಪೈಪ್ಲೈನ್ ರಿಪೇರಿ ಹಿಡ್ಕೊಂಡು ಸಣ್ಣ ಪುಟ್ಟ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಇವತ್ತು ನಿಂತೋಗ್ಬಿಟ್ಟಿದ್ದಾವೆ. ಹೀಗಾಗಿ ಇವತ್ತು ಕೇಂದ್ರ ಇದನ್ನು ಪುನಃ ಪರಿಶೀಲನೆ ಮಾಡಿ ರಾಜ್ಯಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯಿಸಲಿಕ್ಕೆ ನಾನು 28 ಜನ ಸಂಸದರಿಗೆ ಮತ್ತು ನಮ್ಮ ಎಲ್ಲ ರಾಜ್ಯಸಭೆಯ ಸದಸ್ಯರುಗಳಿಗೆ ಒಂದು ಪತ್ರವನ್ನು ಬರೆದು ಆ ಪತ್ರದ ಮುಖಾಂತರ ಕೇಂದ್ರದ ಪಂಚಾಯತ್ ಸಚಿವಾಲಯಕ್ಕೆ ಮತ್ತು ಕೇಂದ್ರದ ಏನು ಹಣಕಾಸಿನ ಸಚಿವರಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ರಾಜ್ಯದಿಂದಲೇ ಆಯ್ಕೆಯಾಗಿ ಹೋಗಿದ್ದಂಥವರು, ಈ ರಾಜ್ಯ ಸರ್ಕಾರದ ರಾಜ್ಯದ ಜನರ ಇವತ್ತೇನು ಪಂಚಾಯತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು 4 ಕೋಟಿಗಿಂತಲೂ ಹೆಚ್ಚಿನ ಜನ ಅಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಅವರ ಒಂದು ಅಭ್ಯುದಯಕ್ಕಾಗಿ ಇವತ್ತು ಈ ಹಣ ತತ್ಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯಿಸಲಿಕ್ಕೆ ಪತ್ರವನ್ನು ಬರೆದಿದ್ದೇನೆ.
ಮತ್ತು ಈಗ ಮಾನ್ಸೂನ್ ಸೆಷನ್ನು ಇದೆ ಲೋಕಸಭೆದು, ಅದರಲ್ಲೂ ವಿಷಯ ಪ್ರಸ್ತಾಪ ಮಾಡಿ ರಾಜ್ಯ ಸರ್ಕಾರಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮತ್ತೊಮ್ಮೆ ತಮ್ಮ ಮುಖಾಂತರ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿಯವರು HMT ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕೇಳಿ ನನಗೆ ಖುಷಿ ಆಗಿದೆ. ಮೊನ್ನೆ 11ನೇ ತಾರೀಕಿಗೆ ನಾನು ಒಂದು ಮಾಧ್ಯಮಗೋಷ್ಠಿ ಮಾಡಿ ಅವರಿಗೆ HMT ಬಗ್ಗೆ ಏನೊಂದು ಗೊಂದಲ ಇತ್ತು, ಅದು ಇವತ್ತು ಸ್ಪಷ್ಟೀಕರಣ ಮಾಡಬೇಕು ಅಂತೇಳಿ ಹೇಳಿ, ಇದು ರಾಜ್ಯ ಸರ್ಕಾರದ ಆಸ್ತಿ ಇದೆ ಮತ್ತು ಇಲ್ಲಿ ಸುಮಾರು 280 ಎಕರೆಯಲ್ಲಿ ಹಸಿರು ಹೊದಿಕೆ ಇದೆ ಅನ್ನುವಂಥದ್ದು ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನೀವು ಬೇಕಾದರೆ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತೇಳಿ ಹೇಳಿದ್ದೆ. ಇವತ್ತು ಅವರು ಖುದ್ದಾಗಿ ಅಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಅದಕ್ಕೆ ಹೋಗಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಅಲ್ಲೇ ಪಕ್ಕದಲ್ಲಿ ಕೆಲವೊಂದು ಜಮೀನು HMT ಇದಕ್ಕೆ ಹೊರತುಪಡಿಸಿನೂ ಭೂಸ್ವಾಧೀನ ಮಾಡಿಕೊಂಡಿದೆ. ಆ ಭೂಸ್ವಾಧೀನ ಮಾಡಿಕೊಂಡಂಥ ಜಮೀನೇನಿದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಇವತ್ತು ಈ ಗೆಜೆಟಲ್ಲಿ ಬರೆದಿದ್ದಿದೆ. ಏನಂತೆ, ಭೂಸ್ವಾಧೀನ ನಾವು ಮಾಡಿಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ, ಇದಕ್ಕೆ ಯಾವ ಉದ್ದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿದೆ ಆ ಉದ್ದೇಶ ಬಿಟ್ಟು ಅನ್ಯ ಉದ್ದೇಶಕ್ಕೆ ಏನಾದರೂ ಈ ಒಂದು ಭೂಮಿ ಉಪಯೋಗ ಮಾಡಿದರೆ ಈ ಭೂಮಿ ವಾಪಸ್ ಕೊಡಬೇಕಾಗತ್ತೆ ಅನ್ನುವಂಥ ಒಂದು ಷರತ್ತಿಗೆ ಒಳಪಟ್ಟು ಭೂಸ್ವಾಧೀನ ಮಾಡಿಕೊಡಲಾಗಿದೆ. ಈ ರೀತಿಯಲ್ಲಿದ್ದಾಗ ಮತ್ತು ಕಾಯ್ದೆನೇ ಅರಣ್ಯ ಒಂದು ಸಲ ಇದ್ದರೆ ಯಾವಾಗಲೂ ಅರಣ್ಯನೇ ಅಂತೇಳಿ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಇದು ಅರಣ್ಯ ಅಲ್ಲ ಅನ್ನುವಂಥದ್ದು ಸಾಬೀತು ಮಾಡುವಂಥದ್ದು ಇದು ಸರಿಯಾದ ಕ್ರಮವಲ್ಲ ಅಂತೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭೇಟಿ ಕೊಟ್ಟ ಬಳಿಕ ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಲಿಕ್ಕೆ ಮತ್ತು ಎಲ್ಲ ಪರಿಸರವಾದಿಗಳು, ಅಂದರೆ ಬೆಂಗಳೂರಿನ ಹಸಿರು ಹೊದಿಕೆ ಹೆಚ್ಚಿಗೆ ಮಾಡಲಿಕ್ಕೆ, ಬ್ಯಾಂಗ್ಳೂರು ನಾಗರಿಕರ ನಗರದ ಎಲ್ಲ ಜನರಿಗೆ ಶ್ವಾಸತಾಣ ಅಲ್ಲಿ ಲಭ್ಯ ಆಗಲಿಕ್ಕೆ ಇವತ್ತು HMT ಜಮೀನು ಅವರೇ ಸ್ವಯಂ ಪ್ರೇರಣೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಯಾವುದೂ ನಿಯಮಾವಳಿಗಳಿಲ್ಲ. ಅವರು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆ ನೋಟಿಸು ಕೊಟ್ಟಿಲ್ಲ. ಒಂದು ವೇಳೆ ಹಣ ವರ್ಗಾವಣೆ ಪ್ರಮಾಣ ಪತ್ರ ಅಂತ ಕೇಳ್ತಾರೆ ಅವರು. ಅಂದರೆ ಕೇಂದ್ರದಿಂದ ಬಿಡುಗಡೆ ಆದಂಥ ಹಣ ಗ್ರಾಮ ಪಂಚಾಯತಿಗೆ ನೀವು 10 ದಿವಸಗಳ ಒಳಗಾಗಿ ನೀವು ಈ ಹಣ ಅವರಿಗೆ ವರ್ಗಾವಣೆ ಮಾಡಬೇಕು ಅನ್ನುವಂಥದ್ದು ಒಂದು ನಿಯಮ ಇದೆ. ಆ ನಿಯಮ ನಮ್ಮ ಇಲಾಖೆ ಪಾಲಿಸಿದೆ. ಒಂದು ಸಲ ಎಷ್ಟು ಕಂತಲ್ಲಿ ಬಂದಿದೆ, 2000 ಹಿಂದಿನ ವರ್ಷದ್ದು 24-25ರಲ್ಲಿ 23-24ರಲ್ಲಿ ಒಂದು ಸಲ 1 ದಿವಸ ವಿಳಂಬ ಆಗಿದೆ ಹಣ ವರ್ಗಾವಣೆ ಮಾಡಲಿಕ್ಕೆ. ನಮ್ಮ ಆರ್ಥಿಕ ಇಲಾಖೆಗೆ ಬಂದ ಮೇಲೆ ಆ ಹಣ ಗ್ರಾಮ ಪಂಚಾಯತಿಗಳಿಗೆ ವರ್ಗಾವಣೆ ಆಗಬೇಕು. ಇನ್ನೊಂದು ಸಲ 1 ವಾರ ವಿಳಂಬ ಆಗಿದೆ. ಆಮೇಲೆ ಅವ್ರ ಹತ್ರ ಒಂದು ತಂತ್ರಾಂಶ ಇದೆ. ಆ ತಂತ್ರಾಂಶದಲ್ಲಿ ನಮ್ಮದೇನು ತಂತ್ರಾಂಶ ಇದೆ ಅದು NIC ಅವರು ಮ್ಯಾನೇಜ್ ಮಾಡ್ತಾರೆ. ಆ ತಂತ್ರಾಂಶಕ್ಕೆ ಮತ್ತು ಅವ್ರ ತಂತ್ರಾಂಶಕ್ಕೆ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಹೇಳಿದ್ದಾಗ ನಮ್ಮ ಇಲಾಖೆ ಅಧಿಕಾರಿಗಳು ಮಾರ್ಚಲ್ಲಿ ಹೋಗಿದ್ದಾರೆ. ಮಾರ್ಚ್ವರೆಗೆ ಅವ್ರು ಏನೂ ಹೇಳೇ ಇಲ್ಲ. ನಾವು ಪದೇ ನಾವು ಪತ್ರ ಬರಿತಾ ಇದ್ದೇವೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ, ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಪತ್ರ ಬರೆದಿದ್ದಾರೆ. ಈಗ ನಾನು ಖುದ್ದಾಗಿ 2 ಸಲ ಹೋಗಿ ಭೇಟಿಯಾಗಿದ್ದೇನೆ. ಆದರೂ ಈಗ ಹೇಳ್ತಾರೆ 15 ಹಣಕಾಸು ಯೋಜನೆ ಅವಧಿ ಮುಗಿದಿದೆ, ನಾವು 95% ಎಲ್ಲ ರಾಜ್ಯಗಳಿಗೆ ಕೊಟ್ಟಿದ್ದೇವೆ, ನಿಮ್ಮ ರಾಜ್ಯಕ್ಕೆ ಇವತ್ತು ನೀವು ತಂತ್ರಾಂಶದಲ್ಲಿ ದೋಷ ಇರ್ಬೋದು, ಆದರೆ ಈಗ ನಾವು ಏನೂ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥ ಸಬೂಬು ಹೇಳ್ತಾ ಇದ್ದಾರೆ. ಇದು ಇವತ್ತಿನ ದಿವಸ ಸ್ಪಷ್ಟವಾದಂಥ ಒಂದು ಅನ್ಯಾಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ನಾವು ಉದ್ದೇಶಪೂರ್ವಕವಾಗಿಯೇ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ ಇವತ್ತು ನಾನು ನೇರವಾಗಿ ಅದಕ್ಕೆ ನಾನೀಗ ಒತ್ತಾಯ ಮಾಡಬೇಕು ಅಂತ ಹೇಳಿದ್ದೇನೆ. ನ್ಯಾಯಯುತವಾಗಿ ಇವತ್ತು ನೀವು ಒಂದು ವರ್ಷ 2024 ಏಪ್ರಿಲಿಂದ 25 ಏಪ್ರಿಲಿಂದ ಮಾರ್ಚ್ 2026ರವರೆಗೆ
ಒಂದೇ ಒಂದು ಪತ್ರ ಆಗಲಿ ಅಥವಾ ಒಂದೇ ಒಂದು ನೋಟಿಸ್ ಆಗಲಿ ಕೊಡ್ಬೋದಾಗಿತ್ತಲ್ಲ. ಇದು ನೀವು ವರ್ಗಾವಣೆ ಪ್ರಮಾಣ ಪತ್ರ ಕೊಟ್ಟಿಲ್ಲ ಅಥವಾ ನಿಮ್ಮ ತಂತ್ರಾಂಶದಲ್ಲಿ ಇದು ಡಿಸ್ಪ್ಲೇ ಆಗ್ತಾ ಇಲ್ಲ, ಇವೆಲ್ಲ ತಾಂತ್ರಿಕ ದೋಷ ಹೆಚ್ಚು ಕಡಿಮೆ. ಅವ್ರ ಹತ್ರ ಬರದೇ ಇದ್ದರೆ ರಾಜ್ಯಕ್ಕೆ ನೀವು ಅನ್ಯಾಯ ಮಾಡ್ತೀರಿ ಅಂತ ಹೇಳಿದರೆ ಈಗ ಬಂದು ನೋಡಬೇಕು. ಇವತ್ತು ಎಲ್ಲೆಲ್ಲಿ ಚುನಾವಣೆಗಳಾಗಿಲ್ಲ ಅಲ್ಲಿ ನಾವು ಹಣ ಕೊಡ್ತಾ ಇಲ್ಲ ಅಂತೇಳಿ ಹೇಳಿದ್ದೀರಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ. ಎಲ್ಲಿ ಗ್ರಾಮ ಪಂಚಾಯತಿಗಳು ಅಸ್ತಿತ್ವದಲ್ಲಿದ್ದವು, ಗ್ರಾಮ ಪಂಚಾಯತಿಗಳಿಗೆ ದುಡ್ಡು ಬರಬೇಕಾಗಿತ್ತು, ಆ ದುಡ್ಡು ನಾವು ಕೊಡೋದಿಲ್ಲ ಅಂತ ಹೇಳಿದರೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಆಗೋದಿಲ್ವೇ? ನೋಡಿ, ಈಗ ಹಿಂದೆ ಬರ ಪರಿಹಾರ ಪ್ರವಾಹದಲ್ಲಿ ಏನು ನೆರೆ ಪರಿಹಾರ ಕೊಡುವಂಥದ್ದರಲ್ಲಿ ವಿಳಂಬ ಆಗಿದೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೇವೆ, ಆಯಿತಾ? ಅದಾಲು ಹೋಗಿದ ಮೇಲೆ ಅವರು ಕೊಟ್ಟಿದ್ದಾರೆ. ಈಗ ಕೊನೆ ಒಂದು ಏನು ಅಂದರೆ, ನಾನು ಹೋಗಿ ಹಣಕಾಸಿನ ಸಚಿವರಿಗೂ ಭೇಟಿಯಾಗಿ ಮನವಿ ಮಾಡುತ್ತೇನೆ. ನಾವು ಮನವಿ ಮಾಡಿದ್ದ ಮೇಲೆ ಒಂದೇನಾದರೂ ಹಣ ಬಿಡುಗಡೆ ಆಗದ್ರೆ ಮುಂದಿನ ಕ್ರಮ ನಾವು ತೆಗೆದುಕೊಳ್ಬೇಕಾಗತ್ತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿದೆ, ರಾಜ್ಯಕ್ಕೆ 3,000 ಕೋಟಿ ನಷ್ಟ ಆಗಿದೆ. ಅದರಲ್ಲಿ ಕೂಡ ಇದು ಹಣ ಸೇರ್ಕೊಂಡಿದ್ದ ಅಂತ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹೋದ ಸಲ ಮಾರ್ಚ್ ಒಳಗೆ ಸ್ಥಳೀಯ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದು, ಈ ವರ್ಷ ನಮಗೆ ಮತ್ತೆ 2026-27ಕ್ಕೆ ಏನು ನಮಗೆ ಇವತ್ತು 16ನೇ ಹಣಕಾಸು ಯೋಜನೆ ಈಗ ಅದು ಜಾರಿಗೆ ಬಂದಿದೆ. ಈ 16 ಹಣಕಾಸು ಯೋಜನೆಯಲ್ಲಿ ನಮಗೆ 2,400 ಕೋಟಿ ಏನೋ ಇದೆ. 2,400 ಎಲ್ಲ ಸೇರಿ 18,000 ಕೋಟಿ 5 ವರ್ಷಕ್ಕೆ 18,000 ಕೋಟಿ ಇದೆ. ಈಗ ಪ್ರತಿ ವರ್ಷ ನಾವು ಚುನಾವಣೆ ಮಾಡಬೇಕಾಗತ್ತೆ. ಹೀಗಾಗಿ ನಾವು ಡಿಸೆಂಬರ್ ಒಳಗಾಗಿ ಎಲ್ಲ ಚುನಾವಣೆಗಳಂದರೆ ನವಂಬರ್ ಒಳಗಾಗಿ ಮಾಡುವಂಥ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ. ಗ್ರಾಮ ಪಂಚಾಯತಿಗೆ 80% ಅಲೋಕೇಶನ್ ಇದೆ. ಇದರಲ್ಲಿ 18,000 ಕೋಟಿಯಲ್ಲಿ ಜಿಲ್ಲಾ 80%, ಹೌದು, 10% ಜಿಲ್ಲಾ ಪಂಚಾಯತಿಗೆ, 10% ತಾಲೂಕ್ ಪಂಚಾಯತಿಗೆ. ಈಗ ನಾವು ಗ್ರಾಮ ಪಂಚಾಯತಿ ಚುನಾವಣೆ ಹಿಂದೆ ಆಗಿದೆ. ಆ 80% ಹಣನೇ 2,100 ಇವತ್ತು 86 ಕೋಟಿ ಇವತ್ತು. ಆ ಹಣ ಬಿಡುಗಡೆ ಕಾನೂನುಬದ್ಧವಾಗಿ ನಿಯಮಬದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ಆಗಬೇಕು. ಅಕ್ಟೋಬರ್ ನವೆಂಬರ್ ವೇಳೆಗೆ ಸಂಪೂರ್ಣವಾಗಿ ಗ್ರಾಮ ಪಂಚಾಯತಿಗಳ ಅವಧಿ ಮುಕ್ತಾಯ ಆಗಿಬಿಡುತ್ತೆ ಸರ್. ಪಂಚಾಯತಿ ಚುನಾವಣೆಗಳು ಇಲ್ಲಿ ಈಗಾಗಲೇ ಅವಧಿ ಮುಕ್ತಾಯ ಆಗಿದೆ. ಈಗ ಕೆಲವೊಂದು ನಗರ ಸ್ಥಳೀಯ ಸಂಸ್ಥೆಗಳು, ಪಟ್ಟಣ ಪಂಚಾಯಿತಿ ಮತ್ತು ಇವತ್ತೇನು ನಮ್ಮಲ್ಲಿ ನಗರಸಭೆ ಪುರಸಭೆಗಳು ಮೇಲ್ದರ್ಜೆಗೇರಿಸಲಾಗಿದೆ. ಮೇಲ್ದರ್ಜೆಗೇರಿಸಿದಂಥ ಹಳ್ಳಿಗಳು ಮತ್ತು ಗ್ರಾಮ ಪಂಚಾಯಿತಿಗಳೇನಿದೆ ಅದಕ್ಕೆ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಮಾಡಬೇಕಾಗಿದೆ. ಆ ಪ್ರಕ್ರಿಯೆ ನಡೀತಾ ಇದೆ. ಆಗಸ್ಟ್ ಒಳಗಾಗಿ ಆ ಪ್ರಕ್ರಿಯೆ ಮುಗೀತದೆ. ಅಕ್ಟೋಬರ್ 15 ಅಂದರೆ ಅಕ್ಟೋಬರ್ ಒಳಗಾಗಿ ಚುನಾವಣೆ ಮಾಡುವಂಥ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ. ಚುನಾವಣೆ ವಿಳಂಬ ಆದರೆ ಮತ್ತೆ ನಿಮಗೆ ಬರಬೇಕಾಗಿರುವಂಥ ಹಣ ವಿಳಂಬ ಆಗುತ್ತೆ. ಆಗಬಹುದು, ಅದಕ್ಕೆ ವಿಳಂಬ ಮಾಡೋದಿಲ್ಲ. ಆದಷ್ಟು ಮಟ್ಟಿಗೆ ಶೀಘ್ರದಲ್ಲಿ ಚುನಾವಣೆ ಮಾಡುತ್ತೇವೆ. ಇದೇ ರೀತಿಯಲ್ಲಿ ಸರ್, ಬಿಬಿಎಂಪಿ ಚುನಾವಣೆ ಅಥವಾ ಜಿಬಿಎ ಚುನಾವಣೆ ನಡೆಯೋದನ್ನು ಕೂಡ ಹಣ ಬಂದಿಲ್ಲ ಸರ್. ಕೇಂದ್ರದ್ದು ಅದಕ್ಕೆ 3,000 ಕೋಟಿ ಬಂದಿಲ್ಲ ಸರ್. ನೋಡಿ, ನಗರದ ಬಗ್ಗೆ BBMP ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗಿಲ್ಲ. ಅಲ್ಲ, ಅಲ್ಲಿ ಚುನಾವಣೆ ವಿಳಂಬ ಅಲ್ಲ, ಅದು ಯಾರು ನನ್ನ ಇಲಾಖೆ ನನಗೇನು ಕೇಳ್ತೀರಿ ಕೇಳಿ. ಅದೇ ಥರ ಆಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಗ್ರೇಡ್ 1 ಕಾರ್ಯದರ್ಶಿಗಳಿಗೆ 80 ಜನ ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಮುಂಬಡ್ತಿ ಕೊಟ್ಟು ಆನ್ಲೈನ್ ಕೌನ್ಸೆಲಿಂಗ್ ಮುಖಾಂತರ ಪ್ರಪ್ರಥಮವಾಗಿ ಅವರಿಗೆ ನಾವು ವರ್ಗಾವಣೆಯನ್ನು ಮಾಡಿದ್ದೇವೆ. ಆ ಪ್ರಕ್ರಿಯೆಗೆ ಚಾಲನೆ ಕೊಟ್ಟು ಬರ್ತಾ ಇದ್ದೇನೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷನಾಗಿ ಈ ವರ್ಷ 14,000 ವಿದ್ಯಾರ್ಥಿನಿಯರು ಯಾರು 10ನೇ ತರಗತಿಯಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಮತ್ತು ಪದವಿ ಪೂರ್ವ ದ್ವಿತೀಯ PUCಯಲ್ಲಿ 90%ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಂಥವರಿಗೆ ಅವರಿಗೆ ಪ್ರಶಸ್ತಿ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. ಸುಮಾರು 1.5 ಕೋಟಿ ರೂಪಾಯಿ ಹಣ ಅನುದಾನ ಮೀಸಲಿಟ್ಟು. ಸರ್, ದೆಹಲಿಯಲ್ಲಿ ಸಂಪುಟ ಪುನರ್ರಚನೆ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ನಡೀತಾ ಇದೆ. ಸೊ ಸಮುದಾಯಕ್ಕೆ ತಮ್ಮ ಆಗ್ರಹ ಏನು ಸರ್? ಎಷ್ಟು ಕೊಡಬೇಕು, ಆ ಥರದ್ದು ಏನಾದ್ರು ಪ್ರಸ್ತಾಪ ಇದೆಯಾ? ನಾನು ಈಗಾಗಲೇ ವಿನಂತಿಯನ್ನು ಮಾಡಿದ್ದೇನೆ. ಇವತ್ತು ನಮ್ಮ ಪಕ್ಷ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥ ಒಂದು ಪಕ್ಷ ಇದೆ.
ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೂ ಇವತ್ತು ನ್ಯಾಯ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ನಮ್ಮ ಪಕ್ಷ ಮಾಡುತ್ತದೆ. ಅದರಲ್ಲಿ ಇವತ್ತು ವೀರಶೈವ ಲಿಂಗಾಯತರು 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಸುಮಾರು 36 ಜನ ಈ ಸಮುದಾಯದ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಅದಕ್ಕೆ ಅವರಿಗೆ ಸಚಿವ ಸಂಪುಟದಲ್ಲೂ ಸಹಿತ ಅವರಿಗೆ ಜನಸಂಖ್ಯೆಗೆ ಅಂದರೆ ಏನು ಗೆದ್ದಿದ್ದಂಥದ್ದು ಮತ್ತು ಹಿಂದೆ ಏನು ಸುಮಾರು 7 ಜನ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇವತ್ತು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸೂಕ್ತ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದೇವೆ. ಈಗಲೂ 7 ಸ್ಥಾನ ಸಿಗ್ತದೆ ಅನ್ನೋಂಥ ವಿಶ್ವಾಸ ಇದೆ. ನೋಡಿ, ಈಗ ಒಂದು ಮಾತು ಈಗಾಗಲೇ ನಾನು ಭಾಳ ಸಲ ಹೇಳಿದ್ದೇನೆ. ಈಗ ನಾವು ಸಚಿವರಾಗಿ ಸೇವೆ ಮಾಡ್ತಾ ಇದ್ದೇವೆ. ಸಚಿವ ಸ್ಥಾನಕ್ಕೆ DCMಗೆ ಏನು ಭಾಳ ಜಾಸ್ತಿ ವ್ಯತ್ಯಾಸ ಇದೆ ಅಂತ ನಾನೇನು ತಿಳ್ಕೊಂಡಿಲ್ಲ. ಅದಕ್ಕೆ ಇವತ್ತು ಯಾವುದೇ ಸ್ಥಾನಮಾನ ಕೊಟ್ಟರು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ನಿಭಾಯಿಸುವಂಥ ಕೆಲಸ ಮಾಡ್ತೇವೆ. ನೋಡಿ, ಈಗ ನಾನು ಹೈಪೋಥೆಟಿಕಲ್ ಕ್ವೆಶನ್ಸ್ಗೆ ಉತ್ತರ ಕೊಡೋದಿಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ವರಿಷ್ಠರು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು ಏನಿಲ್ಲ ಅಂತೇಳಿ. ಪ್ರಾಂತವಯ ಬಾರ ಇರ್ಬೋದು ಅಥವಾ ಅವರವರ ಪಕ್ಷಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ನೋಡಿಕೊಂಡು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ತಕರಾರಿಲ್ಲ. ಪಂಚಾಯತಿ ಮಟ್ಟದಲ್ಲಿ ಇವತ್ತು ಬೇರೆ ಈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬರಗಾಲ ಇದಾಗ್ತಾ ಇದೆ ಸರ್. ಮಳೆ ಕೊರತೆ ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮಳೆ ಬೀಳಲಿ ಅಂತೇಳಿ. ನಿಜವಾಗಿ ಹೇಳಬೇಕು ಅಂದರೆ ಇವತ್ತು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲು ಅಂತ ಹೇಳಿದರೆ ಮಳೆ ಕೊರತೆ. ಎಲ್ಲ ಕಡೆ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಂತೂ ಎಲ್ಲ ಕಡೆ ಬರ ಇದೆ, ರೈತರು ಕಷ್ಟದಲ್ಲಿದ್ದಾರೆ. ಹೀಗಾಗಿ ನಾನು ಒಂದು ವಿಶೇಷವಾಗಿ ಇವತ್ತು ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಸಭೆ ಬೆಂಗಳೂರಿನಲ್ಲಿ ಕರೀತಾ ಇದ್ದೇನೆ. ಇವತ್ತೇನು ನಮ್ಮಲ್ಲಿ ಬದಲಾದಂಥ ಏನು ವರ್ಷನ್ ಇದೆ ಮನ್ರೇಗಾದು BBG ರಾಮ್ಜಿ, ಅದರಲ್ಲಿ ಸುಮಾರು 9,000 ಕೋಟಿ ರೂಪಾಯಿ ಇವತ್ತು ನಾವು ಕ್ರಿಯಾ ಯೋಜನೆ ತಯಾರು ಮಾಡ್ಬೋದಾಗಿದೆ. ಪ್ರತಿ ತಿಂಗಳು ಸುಮಾರು 1,000 ಕೋಟಿ ರೂಪಾಯಿವರೆಗೆ ನಾವು ಖರ್ಚು ಮಾಡಬೇಕಾಗಿದೆ. ಅದು ಒಂದು ದೊಡ್ಡ ಸವಾಲಿದೆ. ಹೀಗಾಗಿ ಇವೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಾನು ಸಚಿವ ಸಂಪುಟದ ಸದಸ್ಯರಿಗೂ ಮನದಟ್ಟು ಮಾಡಿಕೊಡ್ತೇನೆ. ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಮತ್ತು ಎಲ್ಲ CEOಗಳಿಗೆ ಎಲ್ಲ ಆಹ್ವಾನ ಮಾಡಿ, ಯಾರು ಇವತ್ತು ಬರ ಇದೆ ಉದ್ಯೋಗ ಇಲ್ಲ ಅಂತೇಳಿ ಹೇಳಿ ವಲಸೆ ಹೋಗಬಾರ್ದು ನಗರಗಳಿಗೆ, ಅಲ್ಲಿ ಇಲ್ಲಿ ಆ ಗ್ರಾಮದಲ್ಲಿ ಅವರಿಗೆ ಉದ್ಯೋಗ ಲಭ್ಯ ಆಗುವಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಈಗೇನು ಹಿಂದಿನ ಮನ್ರೇಗಾದಲ್ಲಿ ಈಗ BBG ರಾಮ್ಜಿಯಲ್ಲಿಯೂ ಸಹಿತ ಅನೇಕ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸರ್ಕಾರದಲ್ಲಿ ದುಡ್ಡಿನ ಕೊರತೆ ಇಲ್ಲ. ಆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಮಟ್ಟದಲ್ಲೇ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಕೆರೆ ಅಭಿವೃದ್ಧಿ ಮಾಡುವಂಥದ್ದು, ಬೋರ್ವೆಲ್ ರೀಚಾರ್ಜ್ ಮಾಡುವಂಥದ್ದು, ಇವತ್ತು ನೀರು ಕಾಲುವೆ ಹರಿಸುವಂಥದ್ದು, ರೈತರಿಗೆ ಎಲ್ಲಾದರೂ ನೀರಾವರಿ ಯೋಜನೆಗಳಿದ್ದರೆ ಇಂಥ ಇವತ್ತು ಸ್ಕೂಲ್ ರೂಮ್ ಮಾಡಲಿಕ್ಕೆ ಅವಕಾಶ ಇದೆ, ಇದರಲ್ಲಿ ಆಸ್ಪತ್ರೆಗಳನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಇವೆಲ್ಲ ವೆಟರ್ನರಿ ಆಸ್ಪತ್ರೆ ಕಟ್ಟಲಿಕ್ಕೆ ಅವಕಾಶ ಇದೆ, ಪ್ಲೇಗ್ರೌಂಡ್ ಮಾಡಲಿಕ್ಕೆ ಅವಕಾಶ ಇದೆ, ಕಂಪೌಂಡ್ ವಾಲ್ಗಳು ಮಾಡಲಿಕ್ಕೆ ಅವಕಾಶ ಇದೆ, ಸ್ಮಶಾನ ಭೂಮಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಆದ್ಯತೆ ಮೇರೆಗೆ ಇವೆಲ್ಲ ಕಾಮಗಾರಿಗಳನ್ನು ತೆಗೆದುಕೊಂಡು ಇವತ್ತು ಜನರ ಸಮಸ್ಯೆ ಬಗೆಹರಿಸಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ CEOಗಳ ಸಭೆ ನಾನು ಬೆಂಗಳೂರಿನಲ್ಲಿ ಆದಷ್ಟು ಶೀಘ್ರದಲ್ಲಿ ಕರೀತಾ ಇದ್ದೇನೆ. ಈಗಾಗಲೇ BBG ರಾಮ್ಜಿ ಯೋಜನೆ ಜಾರಿಯಲ್ಲಿದೆ. 1 ಲಕ್ಷಕ್ಕೂ ಹೆಚ್ಚಿನ ಜನ ಈಗಾಗಲೇ ದಿನ ಕೂಲಿ ಕಾರ್ಮಿಕರು ಅದರಡಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂದಿನ ಕ್ರಿಯಾ ಯೋಜನೆಯೇ ಮುಂದುವರಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಎಲ್ಲ ಪೇಮೆಂಟ್ಸ್ಗಳು ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ಇವತ್ತು ಏನೇನು ಆದ್ಯತೆ ಮೇರೆಗೆ ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಕಾಮಗಾರಿಗಳು ತೆಗೆದುಕೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಒಂದು ತಂಡ ಮಾಡಿ ನಾವು ಅಧಿಕಾರಿಗಳಿಗೆ ಹೇಳಿದ್ದೇನೆ. ಒಂದು ಇವತ್ತು ಸ್ಟಡಿ ಮಾಡಿ ಒಂದು ವರದಿ ತಯಾರು ಮಾಡಿ ಅಂತೇಳಿ ಈ ಎಲ್ಲ CEOಗಳಿಗೆ, ಎಲ್ಲ DSಗಳಿಗೆ, ಡೆಪ್ಟಿ ಸೆಕ್ರೆಟರಿಗಳಿಗೆ ಅವರಿಗೂ ಆಹ್ವಾನ, ಅವರಿಗೂ ಕರಿತೀವಿ. ಮತ್ತು ಅವರಿಗೆ ಕರೆದು ಇವತ್ತು ಏನು BBG ರಾಮ್ಜಿ ಉತ್ತಮ ರೀತಿಯಲ್ಲಿ ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಇವತ್ತೇನು ಮನ್ರೇಗಾ ರೀತಿಯಲ್ಲಿ ಮಾದರಿಯಲ್ಲಿನೇ ಏನು ಮಹಾತ್ಮ ಗಾಂಧಿ ನಾವು ನಮ್ಮ ಯೋಜನೆ ನಮ್ಮ ಕೂಸೆ, ಅದು ಈಗ ಬರೀ ಹೆಸರು ಮಾತ್ರ ಬದಲಾವಣೆ ಆಗಿದೆ. ಅದರಲ್ಲಿ ಕೆಲವೊಂದು ನ್ಯೂನತೆಗಳಿದ್ದಂಥದ್ದು ಅದು ನಾವು ವಿರೋಧ ಮಾಡಿದ್ದೇವೆ. ಕೇಂದ್ರಕ್ಕೆ ನಮ್ಮ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಮತ್ತು ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ತೇವೆ. ಟೌನ್ಶಿಪ್ ವಿಚಾರವಾಗಿ ಡಿನೋಟಿಫಿಕೇಶನ್ ಮಾಡಿದ್ರೆ ಜೈಲಿಗೆ ಹೋಗ್ತಾನೆ ಅನ್ನುವಂಥ ಮಾತನ್ನು CM ಹೇಳ್ತಾ ಇದ್ದಾರೆ.
ಈ ಜನರಿಗೆ ಬೇಡವಾದಂಥ ಯೋಜನೆ ಅನ್ನೋದಾದ್ರೆ ಡಿನೋಟಿಫಿಕೇಶನ್ ಮಾಡೋದು ಕಷ್ಟನಾ ಅಂತ. ನೋಡಿ, ಈಗ ಡಿನೋಟಿಫಿಕೇಷನ್ನು ಈ ವಿಷಯ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದಕ್ಕೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಂಪುಟದಲ್ಲಿ ಕೆಲವೊಂದಿಷ್ಟು ಆಕ್ಷೇಪ ವ್ಯಕ್ತ ಆಗಿತ್ತು, ವಿಧಿ ವಿಚಾರ ಸಂಬಂಧಪಟ್ಟ ಲಾಸ್ಟ್ ಕ್ಯಾಬಿನೆಟ್ ಆಕ್ಷೇಪ ವ್ಯಕ್ತ ಆಗಿತ್ತು ಅಂತ. ಯಾವುದ್ರ ಬಗ್ಗೆ? ವಿಧಿ ಟೌನ್ಶಿಪ್ ವಿಚಾರ ಸಂಬಂಧ ಯಾವುದೂ ಆಕ್ಷೇಪ ವ್ಯಕ್ತ ಆಗಿಲ್ಲ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇವತ್ತು ಜನರ ಅಭಿವೃದ್ಧಿ, ಜನರ ಇಚ್ಛೆಯಂತೆ ನಾವು ನಡ್ಕೊಳ್ತೀವಿ ಅನ್ನೋಂಥದ್ದು. ಇವತ್ತು ಭಾಳ ವಿಶೇಷವಾದಂಥ ಒಂದು ಘೋಷಣೆನೇ ಮಾಡಿದ್ದಾರೆ. ಒತ್ತಾಯಪೂರ್ವಕವಾಗಿ ಯಾವುದೇ ಭೂಮಿ ಸ್ವಾಧೀನಪಡಿಸ್ಕೊಳ್ಳೋದಿಲ್ಲ ಅಂತ. ಇಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ರಾಜಕೀಯ ಮಾಡುವಂಥದ್ದು ಅವಶ್ಯಕತೆ ಇದೆಯಾ? ಉತ್ತರ ಕೊಡಬೇಕಲ್ಲ. ಯಾಕೆ ಇವತ್ತು ಸುಳ್ಳಾಗಿ ರೈತರಿಗೆ ಪ್ರಚೋದನೆ ಮಾಡುವಂಥ ಕೆಲಸ ನಡೀತಾ ಇದೆ? ಮುಖ್ಯಮಂತ್ರಿಗಳೇ ಭಾಳ ಇವತ್ತು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನ ಮಾಡಿಕೊಳ್ಳೋದಿಲ್ಲ. ಮತ್ತೇನು ಬೇಕು? ದೇವೇಗೌಡರು ಸರ್ ಪ್ರತಿಭಟನೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಭಯ ಶುರುವಾಯಿತಾ? ನೋಡಿ, ನಾವು ಏನಾದರೂ ಜನವಿರೋಧಿ ಕೆಲಸ ಮಾಡಿದರೆ ಭಯ. ನಾವು ಜನಪರ ಜೀವಪರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾರಾದರೂ ಹೋಗಿ ದೇವೇಗೌಡರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಿಂದ ಹೇಳಿಕೆ ಕೊಡಿಸಿದ್ರೆ ಭಯ ಬರುತ್ತಾ? ಅದಲ್ಲೇನಾಗೋದಿಲ್ಲ. ಒತ್ತಡ ಹಾಕಿದ್ದಾರೆ. ಯಾರು ಕೊಡಿಸಿದ್ರು ನಿಮಗೂ ಗೊತ್ತಿದೆ. ನೀವು ಇನ್ಫರೆನ್ಸ್ ನೀವು ಹೇಳಿದ್ರೆ ಸರ್, ಈಗ ನಾವು ಹೇಳೋದೆಲ್ಲ ಈಗ ಹೇಳಿಕೆ ಕೊಡಿಸಿದ್ದಾರೆ ಅಂತ ಸರ್ ನಿಮ್ಮ ಆರೋಪ. ದೇವೇಗೌಡರಿಗೆ ಯಾರಾದರೂ ಒತ್ತಡ ಹಾಕಿ ತಪ್ಪು ಮಾಹಿತಿ ಕೊಟ್ಟು. ಯಾರು ಸರ್ ಅದು? ಯಾರು ಅಂದರೆ ಅವರ ಪಕ್ಷದವರು ಇದ್ದಾರೆ, ಕೆಲವೊಂದು ಹೇಳಿ ಸರ್. ಸ್ವಯಂ ಹಿತಾಸಕ್ತಿ ಇದ್ದಂಥವ್ರು ಇದ್ದಾರೆ. ಹೇಳಿ ಸರ್ ಯಾರು ಅವರು ನೀವೇ ಅರ್ಥ ಮಾಡಿಕೊಂಡು ಹೊಡೆದ್ಬಿಡಿ. ನೀವು ಹೊಡಿತೀರಿ ಹಂಗೇನಿಲ್ಲ. ಓಕೆ, ನೀವು ಹೇಳಿದ್ರೆ ಇನ್ನೊಂದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಅಲ್ಲ, ಅಲ್ಲಿ ಯಾರ್ದು ಹಿತಾಸಕ್ತಿ ಇದೆ ಅದು ನಿಮಗೂ ಗೊತ್ತಿದೆ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕೆಪಿಸಿಸಿ ಕೂಡ ಪುನರ್ರಚನೆ ಆಗಬೇಕು ಅನ್ನೋದು. KPCC ಪುನರ್ರಚನೆ ಆಗುತ್ತೆ. ಮಾನ್ಯ ಅಧ್ಯಕ್ಷರಿದ್ದಾರೆ ಹರಿಪ್ರಸಾದ್ ಸರ್ ಅವರು. ಹೀಗಾಗಿ ಅವರೆಲ್ಲರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ವರಿಷ್ಠರೆಲ್ಲ ಕೂತ್ಕೊಂಡು ಇವತ್ತು ಉತ್ತಮ ರೀತಿಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಪುನರ್ರಚನೆ ಆಗ್ತದೆ. ಈಗ ಹೊಸ ಕಾರ್ಯಾಧ್ಯಕ್ಷರಿರ್ಬೋದು, ಹೊಸ ನಮ್ಮ ಕಾರ್ಯಕಾರಿ ಸಮಿತಿಗಳಿರ್ಬೋದು, ಇಲ್ಲಿರುವಂಥ ರಾಜ್ಯದ್ದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧ್ಯಕ್ಷರುಗಳು ಭಾಳಷ್ಟು ಬದಲಾವಣೆಗಳಾಗ್ತವೆ. ನೀವು ಕೊಡಪ್ಪ. ಹಾಂ, 382 ಫಿಕ್ಸ್ ಮಾಡಿದ್ದಾರೆ. 370 ಈಗ 382 ಆಗಿದೆ. ನಾವು ನಮ್ಮ ರಾಜ್ಯದ ಕನಿಷ್ಠ ವೇತನ ಅದು ಕೊಡಬೇಕು ಅಂತ ನಾವು ಕೇಂದ್ರಕ್ಕೆ ಒಂದು ಶಿಫಾರಸು ಮಾಡ್ತಾ ಇದ್ದೇವೆ. ಈಗ 382 ಮಾಡಿದ್ದಾರೆ ರಾಜ್ಯದ್ದು. ಸರ್, ಹಳ್ಳಿಗಳಲ್ಲಿ ತ್ಯಾಜ್ಯ ನಿರ್ವಹಣೆ ಅಂದ್ರೆ ಹೆಚ್ಚು ಪ್ಲಾಸ್ಟಿಕ್ಗಳಿಗೆ ಬೆಂಕಿ ಆಗ್ತದೆ. ಅದರಿಂದ ಏನಾದ್ರು ತ್ಯಾಜ್ಯ ನಿರ್ವಹಣೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತೀರಾ ಅಂತ. ಭಾಳ ಮಹತ್ವದಾದಂಥ ಪ್ರಶ್ನೆ ಕೇಳಿದ್ದೀರಿ. ನನ್ನ ಆದ್ಯತೆ ಸ್ವಚ್ಛತೆ ಕಾಪಾಡುವಂಥದ್ದು. ಮತ್ತು ಈಗಾಗಲೇನು ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಇವೆಲ್ಲ ಮಾಲಿನ್ಯ ತಡಿಬೇಕು. ಗ್ರಾಮೀಣ ಭಾಗದಲ್ಲಿ ತ್ಯಾಜ್ಯ ನಿರ್ವಹಣೆ ಆಗಬೇಕು. ಘನತ್ಯಾಜ್ಯ ಇರ್ಬೋದು, ಮಲತ್ಯಾಜ್ಯ ಇರ್ಬೋದು, ಮೆಡಿಕಲ್ ವೇಸ್ಟ್ ಇರ್ಬೋದು, ಹಜಾರ್ಡಸ್ ವೇಸ್ಟ್ ಇರ್ಬೋದು. ಇವೆಲ್ಲ ವೇಸ್ಟ್ಗಳನ್ನು ಬೇರ್ಪಡಿಸಿ ಇವತ್ತೇನು ಸಂಸ್ಕರಣೆ ಮಾಡುವಂಥದ್ದು, ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಿಕ್ಕೆ ಇವತ್ತು ನಾನು ತೀರ್ಮಾನ ಮಾಡಿದ್ದೇನೆ. ಅದರ ಬಗ್ಗೆನೂ ನಾನು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಲ್ಲಿ ತ್ಯಾಜ್ಯ ಸಂಸ್ಕರಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆನೂ ಎಲ್ಲ ತಜ್ಞರಿಂದ ಒಂದು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇನೆ. ಆ ಮಾಹಿತಿ ಪಡೆದುಕೊಂಡ ನಂತರ ನಾನು ಈ ವಿಷಯದ ಬಗ್ಗೆ ಒಂದು ಪ್ರತ್ಯೇಕವಾಗಿ ಮಾಧ್ಯಮಗೋಷ್ಠಿ ಮಾಡಿ ಇಡೀ ರಾಜ್ಯದ ಜನರಿಗೆ ಅದರ ಬಗ್ಗೆ ಇವತ್ತು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತೇನೆ.
ಏನಾಗಿದೆ ಅಂದ್ರೆ ಪ್ಲಾಸ್ಟಿಕ್ ಗಳಿಗೆ ಬೆಂಕಿ ಹಾಕ್ತಾರೆ ಸರ್ ಗ್ರಾಮಗಳಲ್ಲಿ. ಜೊತೆಗೆ ತ್ಯಾಜ್ಯ ಸೌದೆ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಅದನ್ನ ಗ್ರಾಮೀಣ ಭಾಗದ ಜನರಿಗೆ ಏಕ ಬಳಕೆ ಪ್ಲಾಸ್ಟಿಕ್ ನಾವು ನಿಷೇಧ ಮಾಡಿದ್ದೇವೆ. ಪ್ಲಾಸ್ಟಿಕ್ ಇವತ್ತು ಪರಿಸರಕ್ಕೆ ಮಾರಕ. ಇದು ಮಣ್ಣಲ್ಲಿ ಮಣ್ಣಾಗೋದಿಲ್ಲ, ನೀರಿನಲ್ಲಿ ಕರಗೋದಿಲ್ಲ. ಇದು ಇವತ್ತು ಸುಡೋದರಿಂದ ಇದರ ಇವತ್ತು ಗಾಳಿಯಲ್ಲಿ ಹೊರಸೂಸುತ್ತದೆ. ಅದರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರ್ತವೆ ಜನರು ಅದನ್ನು ಸೇವನೆ ಮಾಡಿದರೆ. ಹೀಗಾಗಿ ಪ್ಲಾಸ್ಟಿಕ್ಕನ್ನು ಬೇರೆ ಪ್ರತ್ಯೇಕವಾಗಿ